ಈಗ ಗಾಡಿ ಲೋಡ್ ಆಗುತ್ತೆ. ಕಂಪ್ನಿ ಇಂದ ಬಿಡ್ತಾ ಇದ್ದೀನಿ. ಪ್ರತಿ ಬಂದು ಇಲ್ಲ ಬಂದು ಅದು ಸ್ಟೇರಿಂಗ್ ಮೇಲೆ ಕೂತ್ಕೊಂಡು ಆರ ನೋಡಿತಾ ಇದ್ದೀವಿ. 2 ಚಾಕ್ಲೇಟ್ ಗೋವಿಂದ 2 ಚಾಕ್ಲೇಟ್ ಎತ್ಕೊಂಡು ನೋಡೋದು. ಲವರ್ಸ್ಗಳ ಕೆತ್ತಾನೆ ನೋಡ್ರಿ. ಇಲ್ಲೊಂದು ಐತೆ ಪ್ಲೇಯರ್ ಪೆನ್ ಎಲ್ಲ ಮುಗಿಸ್ಕೊಂಡ್ ಬಂದಿತ್ತು. ಅದಕ್ಕೆ ಸ್ವಲ್ಪ ಮಲಯಾಳಂ ಸ್ವಲ್ಪ ಕರೆಕ್ಟಾಗಿ ಯಾವ ಭಾಷೆನೂ ಬರೋಲ್ಲ, ಕನ್ನಡ ಒಂದೇ ಬರೋದು. ಯಾವತ್ತಿದ್ರು ಟಾಪಲ್ಲಿ ಇರ್ಬೇಕು. ಅದೇ ಡಬಲ್ ಕಟ್ಟಿಂಗ್. SL9 ರೋಡ್ ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೊಮ್ಮನಹಳ್ಳಿ ಟು ಪಾಲಕ್ಕಾಡ್, ಕ್ಯಾಲಿಕಟ್, ತ್ರಿಶೂರ್ 4 ಪಾಯಿಂಟ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಅಂತ ತೋರಿಸ್ತೀನಿ. ಈಗ ಗಾಡಿ ಲೋಡ್ ಆಗುತ್ತೆ. ಕಂಪ್ನಿ ಇಂದ ಬಿಡ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದರೆ ಇವಾಗ ಇಲ್ಲಿಂದ ಕ್ಯಾಲಿ ಘಾಟು ಅನಿಸ್ತೈತೆ. ಕ್ಯಾಲಿ ಘಾಟ್ ಇಲ್ಲಿಂದ 300 ಚಿಲ್ಲರೆ ಐತೆ. ಅಲ್ಲಿಗೆ ಹೋಗಿ ನಾಳೆ ಖಾಲಿ ಮಾಡ್ಕೊಂಡು ಪಾಲಕ್ಕಾಡು, ಅಲ್ಲಿಂದ ತಮಿಳ್ನಾಡು, ಇಲ್ಲಾಂದ್ರೆ ತಮಿಳ್ನಾಡು ಮೇಲೆ ಬರೋಂಬರಿ ಪಾಲಕ್ಕಾಡು, ಕೊಯಮತ್ತೂರು, ಸೇಲಮ್ಮು, ಹೊಸೂರು ಹಿಂಗೆ ಬರೋಣ. ಇವಾಗ ಡೀಸೆಲ್ ಹಾಕ್ಸೋಕೆ ಹೋಗ್ಬೇಕು. ಬರೀ ಡೀಸೆಲ್ ಹಾಕ್ಸೋಕೆ ಹೋಗೋಣ. ಈಗ ಬೆಂಕಿ ಬಂದೆ. ಅಣ್ಣ ಫುಲ್ ಟ್ಯಾಂಕ್. ಮರ್ತು ಗಿಟ್ಟು ಫೋನು ಎಲ್ಲ ಇಲ್ಲೇ ಐತೆ. ಗಾಡಿ ಗೀಡಿ ಎಲ್ಲ ತೊಳ್ಕೊಂಡು ಗಾಡಿ ಸಿಕ್ಕಾಬಟ್ಟೆ ಗಲೀಜಾಗೋಯ್ತು. ಅಲ್ಲಿಂದ ತೊಳ್ಕೊಂಬಂದು ನಿಲ್ತೆ. ನಾವು ಅಕ್ಕಾರ ಮನೆಯತ್ತ ನಾನು ಮಾಮೂಲಿ ಗಾಡಿ ನಿಲ್ಸೋದು ನಿಲ್ಸ್ರೆ ಅಲ್ಲಿ ಗಲೀಜು ಜಾಸ್ತಿ. ಅಂದರೆ ಧೂಳಾಗೋಯ್ತು. ಬೇಗ ರೋಡ್ ಸೈಡಲ್ಲಿ ಹಾಕೋದು ನಾನು. ಆಮೇಲೆ ಇವತ್ತು ಇಲ್ಲಿ ತೊಳೆದಿದ್ದು ನೋಡೋದು. ಫುಲ್ ಟ್ಯಾಂಕ್ ಆಯಿತು. ಫುಲ್ ಆಯ್ತಾ ಅಣ್ಣ? ಸಾವಿರ ಮಾಡ್ರಿ ಆಗ್ಬೋದು. ಫುಲ್ ಟ್ಯಾಂಕ್. ಕಾರ್ಡೋಣ 1910. ಮುಂಚೆನೆ 3 ಪಾಯಿಂಟ್ ಡೀಸೆಲ್ ಇತ್ತು. ಈಗ ಕೂಡ್ಲಿಗೆ ಇದ್ದೀನಿ. ಕರೆಕ್ಟ್ ಮೊನ್ನೆ ಬಳ್ಳಾರಿಗೆ ಹೋದಾಗ ಹೇಳಲೇ ಇಲ್ಲ. ಈ ಬ್ಯಾಟ್ರಿ ಇದಾಗೋಗಿ ಡೆಡ್ ಆಗೋಗಿ ಹೊಸ ಬ್ಯಾಟ್ರಿ ಹಾಕ್ಸಿರೋದು. ಹಳೆ ಬ್ಯಾಟ್ರಿಯಿಂದ ಮನೆಗೆ ತಗೊಂಡೋಗಕ್ಕೆ ಆಗಲಿಲ್ಲ. ಗಾಡಿ ಸ್ಟಾರ್ಟೇ ಆಯ್ತಾ ಇರಲಿಲ್ಲ. ತಿಳಿಸಿ ಸ್ಟಾರ್ಟ್ ಮಾಡಿದ್ದು ಚಕ್ಲೇಟ್ ಎಲ್ಲ ಆಗ್ಬಿಟ್ಟಿತ್ತು. ಸಿಟಿ ಟ್ರಾಫಿಕ್ ತೋರ್ಸೋಕ್ಕೆ ಹೋಗಲ್ಲ. ಬರ್ರಿ ಮುಂದೆ ಮೈಸೂರು ಹೈವೇಗೆ ಅಟ್ಯಾಚ್ ಐತೈತಲ್ಲ ನೈಸ್ ರೋಡು. ಊಟ ಮಾಡ್ಬೇಕಾದ್ರೆ ಸಿಗ್ತೀವಿ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಊಟ ಆಯಿತು. ನಾನ್ ವೆಜ್ 1ನೇ ತಾರೀಕಿಂದ ಬಿಡಬೇಕು. ನಾಳೆ ಹಾಕಂತ ಇದ್ದೀನಿ. ಅದಕ್ಕೆ 1ನೇ ತಾರೀಕಿಂದ ಬಿಡಬೇಕು. ಅಲ್ಲಿವರೆಗೂ ನೋಡ್ಬೇಕು, ಅಡ್ಜಸ್ಟ್ ಮಾಡಿಕೊಂಡು ಇರಬೇಕು. ಮಾಡೋಕ್ಕಾಗಲ್ಲ. ಕೇರಳದಲ್ಲಿ ವೆಜ್ ಹುಡ್ಕ ಸಿಕ್ಕಾಬಟ್ಟೆ ಕಷ್ಟ. ಒಂದೊಂದು ಟೈಮ್ ಸಿಗೋದೇ ಇಲ್ಲ. ಕೇರಳದಲ್ಲಿ ವೆಜ್ಗೆ ಚಿಕನ್ ಹುಡ್ಕೋದು ಕಷ್ಟನೇ. ಆ ಕಡೆ ಏನು ಮಾಡೋಕ್ಕಾಗಲ್ಲ. ನೋಡ್ಬೇಕು ಮುಂದೆ ಪಾಪ ಇವರು ನಾನ್ ವೆಜ್ ತಿನ್ನಲ್ಲ. ಅವ್ರಿಗೆ ವೆಜ್ಗೆ ಎಲ್ಲರೂ ಹಾಕ್ಬೇಕು. ಇವಾಗ ಆಗಲೇ ಪ್ರತಿ ಹತ್ರ ಇದ್ದೀನಿ. ವೆಜ್ ಹೋಟೆಲ್ ಕದಂಬ ವೆಜ್ಜೇ. ನೋಡೋಣ ವೆಜ್ಜ ನಾನ್ವೆಜ್ಜ. ಬಿಡದಿಯಿಂದ ಸ್ವಲ್ಪ ಹಿಂದೆ ಪೊಲೀಸು ಸೈಡ್ಗೆ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಬಿಟ್ಟವನೆ. ಹೈವೇ
ಪೆಟ್ರೋಲು. ಅದೇ ನೀವು ಫೈನ್ ಹಾಕ್ತಾ ಹೋಗೋದ್ನೆಲ್ಲ ಇಲ್ಲಿಂದನೇ ನಾನು ನೋಡಿದ್ದು. ಇಲ್ಲಿಂದ ಬಂದಿದ್ದ ಗಾಡಿಗಳನ್ನ ಹಂಗೆ ನೀವು ಸಾಕ್ಬೋದೇನೋ. ಫೋನ್ ಯೂಸಿಂಗು ಇಲ್ಲ, ಆರು ಕದ್ದು ಮುಚ್ಚಿ ಅಲ್ಲೊಂದು ಇಲ್ಲೊಂತ ನಿಂತಿದ್ದಾವ. ದೊಡ್ಡ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಟೈಮಿಂಗ್ಸ್ ಬೇರೆ ಪಿಕಪ್ ಮಾಡಬೇಕು. ನೋಡೋಣ, ಆದಷ್ಟು ವಿಡಿಯೋ ಮಾಡ್ತೀನಿ. ಹಂಗೇನಾರು ಆಗಲಿಲ್ಲ ಅಂದರೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಮುಂದೆ ಡೆಲ್ಲಿ ಬಂತ ಇಲ್ಲ ಇನ್ನು ಮುಂದೆ ಹೋಗ್ಬೇಕು. ಮುಂದೆ ಬಿಡ್ತೀನಿ. ಊಟ ಮಾಡಬೇಕು ಅಷ್ಟು. ಊಟ ಮಾಡೋರು ಅಷ್ಟು. ನೋಡೋಣ, 12 ಗಂಟೆ ಹತ್ತತ್ರ ಆಯ್ತಾ ಬಂತು. ಇಷ್ಟೊತ್ತಿನಲ್ಲಿ ಅಲ್ಲಿ ತಟ್ಟೆಯಲ್ಲಿ ಸಿಗೋ ಡೌಟೇ. ಯಾವುದೋ ಗಾಡಿ ಪಂಚರ್ ಆಗ್ಬಿಟ್ಟೆ. ಜಾಕ್ ಕೊಡೋಣ ಅಂದರೆ ನಾವೆಲ್ಲ ಜಾಕಿಲ್ಲ. ನೋಡೋಣ, ಜಾಕ್ ಮನೆಯಲ್ಲ ತೆಗೆದುಕೊಳ್ಳೋದು. ಇನ್ನೊಂದು ಜಾಕ್ ಯಾರೋ ಬೇರೆ ಹತ್ರ ಸೇರ್ಕೊಂಡು ನೋಡೋಣ. ಮುಂದೆ ಇಷ್ಟೊಂದು ಹೋಟ್ಲು ಓಪನ್ ಇರೋ ಡೌಟು. ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಊಟ ಕ್ಲೋಸು 11:30 ತಲ್ಗೋಣ, ಅದಕ್ಕೆ ಕ್ಲೋಸು ಇಲ್ಲ. ಆಗಲೇ ವೆಜ್ಜಲ್ಲೂ ಜಾಸ್ತಿ ಇಷ್ಟ ಸಿಗಲ್ಲ. ನೋಡೋಣ, ಮುಂದೆ ಬಿಡ್ತೀವಿಲ್ಲಿಂದ 4 ಕಿಲೋಮೀಟ್ರ್ ಏನೋ ಐತೆ. ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಎಷ್ಟೇ ನಿದ್ದೆ ಬಂದರೂ ಓಡಿಸ್ಕೊಂಡೋಗಿ ಎಲ್ಲಿ ಹುಲ್ಲುಪೇಟೆ ಬಿಟ್ಟು ಮುಂದೆ ಬಾರ್ಡ್ರಲ್ಲಿ ಹಾಕ್ಬಿಟ್ಟು ವಯನಾಡು ಬಾರ್ಡ್ರಲ್ಲಿ ಮನಿಕಬೇಕು. ಯಾಕಂದರೆ ಎಂಟ್ರಿ ಇಲ್ಲ. 10 ಗಂಟೆಗೆ ಕ್ಲೋಸು. ಅದನ್ನೆಲ್ಲ ಏನೋ ಗೊತ್ತಿಲ್ಲ. ಸ್ವಲ್ಪ ಕ್ಲೀನಾಗಿ ಬಿಡ್ಬೋದು ಅನಿಸ್ತೈತೆ. ಅದು ಕ್ಲೀನಾಗಿ ಗೊತ್ತಿಲ್ಲ. ಇಲ್ಲ ಅದನ್ನು ನೈಟ್ ಹೊತ್ತು ಓಪನ್ ಇಲ್ಲ ಅಂತೈತೆ. ಆಮೇಲೆ ಸೀಸನ್ ಬರೀ ಯಾವ ಒಂದು ಗಾಡಿ ಇಲ್ಲ. ಬರ್ರಿ ಮುಂದೆ ಯಾವ್ದಾರ ಸಿಗ್ಬೋದಾ ಅಂತ. ಊಟಕ್ಕೇನಿಲ್ಲ ಸಹ ಬೇಕಲ್ಲ. ಮುಂದೆನೇ ಬಿಡ್ತೀವಿ. ನೀವು ಹೊರಗಡೆಗೆ ಬಿಡ್ತಿಗೆ ಹೋಗ್ತೈತೆ. ಅವತ್ತು ನಾನೇ ತಟ್ಟೆ ಇಡ್ಲಿ ತೋರಿಸ್ನಲ್ಲ, ಅಲ್ಲಿ ಇರಬೇಕು ವೆಜ್ ಹೋಟ್ಲುಗಳು. ನೋಡೋಣ, ಅಲ್ಲಿ ಹೋಗಿ ಹಾಕ್ತೀನಿ ಬರ್ರಿ. ಯಾವ ಥರ ಇದ್ದರೆ ಪಾಪ ಅವ್ರು ಊಟ ಮಾಡ್ಕೊಂತಾರೆ. ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ಕೋ ರಿಟರ್ನು. ನಾಳೆ ಆಗೋ ಡೌಟೇ, ಭಾನುವಾರ ಮಾಡಿದೆ ರಿಟರ್ನ್. ಬರ್ರಿ ಮುಂದೆ ವಯಸ್ಸಲ್ಲ ಐತೆ, ಸೈಡ್ಗೆ ಹಾಕ್ತೀನಿ. ಅಲ್ಲೆಲ್ಲ ಮುಗಿಸ್ಕೊಂಬಂದೆ ಫ್ರೆಂಡ್. ಬೆಳಗ್ಗೆ ಮಾಡೋಣ ಅಂತ ಟೈಮ್ ಆಗೋಗಿತ್ತು. ಬಂದಾಗೆಲ್ಲ ನೋಡಿದ್ದೀನಿ, ಒಂದ್ಸಲಿನೂ ಆನೆ ನೋಡಿಲ್ಲ ನೋಡ್ರಿ. ಯಾವುದೋ ಸಾಗ ಇದೇ ಫಸ್ಟು ನಾನು ಆನೆ ನೋಡ್ತಾ ಇರೋದು. ಇದೇ ಫಸ್ಟು. ಶಬರಿಮಲೆ ಗಾಡಿ ಯಾವುದೋ ನೆಗಡಿ ಆಗ್ಬಿಟ್ಟೈತೆ, ಮತ್ತೆ ಗಂಟ್ಲು ಕಟ್ಕೊಂಡ್ಬಿಟ್ಟೈತೆ. ಅದಕ್ಕೆ ನೋಡ್ರಿ ವಿಕ್ಸ್ ಚಾಕ್ಲೇಟ್ ಇಲ್ಲೇ ಐತೆ. ಅದು ವಿಕ್ಸ್ ಚಾಕ್ಲೇಟ್ ತಿಂದಾಗಿದ್ರೆ ಇಲ್ಲೆಲ್ಲ ಒಂಥರ ಇದಾದಂಗೆ ಆಯ್ತೈತಿ. ಗಂಟಲು ಸ್ವಲ್ಪ ಫ್ರೀ ಆಯ್ತೈತೆ. 5 ಜನ ತಗೊಂಡಿದ್ದೆ ವಿಕ್ಸ್ ಚಾಕ್ಲೇಟು. 6 ಒಂದು ಬಾಯಿಗೆ ಹಾಕೊಂಡಿದ್ದೆ, ಇನ್ನು 5 ಅಲ್ಲೇ ಇಕ್ಕಿದ್ದೆ. ಅಲ್ಲಿ ಬಾರ್ಡ್ರಲ್ಲಿ ರೆಸಿಪ್ಟ್ ಕೊಡ್ತಾರೆ ಎಂಟ್ರಿ ಫೀಸ್ ಅಂತ. ಅದನ್ನ ಈಸ್ಕೊಬೇಕಾದ್ರೆ ಈಚೆ ಹೋಗಿದೆ. ಅವನಿಗೆ ಬಿಲ್ ತೋರ್ಸೋಣ ಅಂತ, GST ಬಿಲ್ನ ಫಾರೆಸ್ಟ್ ಆಫೀಸರ್ಗೆ ಉಡ್ಡು ಅಂದರೆ ಚೆಕ್ ಮಾಡ್ತಾರೆ. ಆವಾಗ ನೋಡಿದ್ರೆ ಕೋತಿ ಬಂದು ಇಲ್ಲ ಬಂದು ಅದು ಸ್ಟೇರಿಂಗ್ ಮೇಲೆ ಕೂತ್ಕೊಂಡು ಯಾರ ನೋಡಿತಾ ಇದ್ದಿದ್ದು, ಯಾರ ನೋಡಿತಾವ್ರ ಅಂತ ನೋಡಿದ್ರೆ ನೋಡ್ರಿ 5 ಇದ್ರಲ್ಲಿ 2 ಚಾಕ್ಲೇಟ್ ಗೋವಿಂದ 2 ಚಾಕ್ಲೇಟ್ ಎತ್ಕೊಂಡು ಹೊಡೋಗ್ಬಿಟ್ಟೈತಿ. ನೆಟ್ವರ್ಕೇ ಇಲ್ಲ. ಈ ವ್ಲಾಗು ನಾಡ್ದು ಸಾಯಂಕಾಲ ಸಿಗ್ತೈತೆ ಅಂತ ಹೇಳಿದ್ದೆ. ನಾಡ್ದು ಸಾಯಂಕಾಲ ಆಗೋ ಡೌಟೇ. ಯಾಕಂದರೆ ಇನ್ನೊಂದು ವ್ಲಾಗ್ ಬರಬೇಕಾಗಿತ್ತು, ಅದು ಎಡಿಟ್ ಆಗೈತೆ. ಅದನ್ನು ಅಪ್ಲೋಡ್ ಆಗ್ತೀನಿ. ಅದಾಗ 1 ದಿನ ಆದಮೇಲೆ ಇದನ್ನ ಹಾಕ್ತೀನಿ. ನೋಡ್ರಿ ಬಂಡೀಪುರ. ಇದು ವಯನಾಡಿಗೆ ಲಿಂಕ್ ಆಯ್ತೈತೆ. ಆ ಕಡೆಯಿಂದ ಸುಲ್ತಾನ್ ಬತ್ತೇರಿ ಹಿಂಗೆ ವಯನಾಡು, ಕೊದ್ದಿಕೋಡು, ಆಮೇಲೆ ಕ್ಯಾಲಿಕಟ್ಟು. ಆ ಕ್ಯಾಲಿಕಟ್ ಮುಗಿಸ್ಕೊಂಡು ಅಲ್ಲೇ ಇನ್ನೊಂದು ಪಾಯಿಂಟ್ ಯಾವುದೋ ಐತೆ, ಯಾವುದು ಅಂತ ಗೊತ್ತಿಲ್ಲ. ವೆದರ್ ಚೇಂಜ್ ಆದರೆ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಅದನ್ನು ಮುಗಿಸ್ಕೊಂಡು ಹಂಗೆ ಪಾಲ್ಕಾಡ್ ಕೊಟ್ಕೊಂಡು ಹಿಂಗೆ ಪೆರತ್ತಲಮ್ಮ ಯಾವುದೋ ಬರುತ್ತೆ, ಪೆರೂರ ಏನೋ ಬರ್ತೈತೆ, ಕ್ಲೀನಾಗಿ ಗೊತ್ತಿಲ್ಲ ಅದು ನನಗೂ ಊರ ಹೆಸರು. ಅದ್ರ ಮೇಲೆ ನೀಲಾಂಬೂರ್ ಮೇಲೆ ಬರೋಣ ಅಂತ ಇದ್ದೀನಿ. ನೋಡ್ರಿ
ಎಷ್ಟು ಕಷ್ಟ. ಒಂದೇ ಕೈಯಲ್ಲಿ ಗೇರ್ ಹಾಕ್ಬೇಕು. ಈ ವ್ಲಾಗ್ ಸ್ವಲ್ಪ ವಾಯ್ಸ್ ಕಮ್ಮಿ ಇರ್ತೈತೆ ನೋಡ್ರಿ. ಎಲಿಫೆಂಟ್ ಇದೆಲ್ಲ ಫಾರೆಸ್ಟ್. ಇಲ್ಲಿಂದ ವೆಲ್ಕಮ್ ಟು ಬಂಡೀಪುರ ಟೈಗರ್ ರಿಸರ್ವ್. ಇಲ್ಲಿಂದ ಅಲ್ಲ, ಮುಂದೆ ಅನಿಸ್ತೈತೆ. ನಾನು ಇವಾಗ ನೋಡಿದ ಆನೆ ಸಫಾರಿ ಆನೆನ ಏನ್ರದು ಇಲ್ಲ ಕಾಡ ಆನೆನ ಗೊತ್ತಿಲ್ಲ. ಒಟ್ನಲ್ಲಿ ಆನೆ ಇತ್ತು. ನನ್ಗೇನೋ ಇವರೇ ಸಾಕಿರೋದು ಅನ್ಸ್ತೈತೆ. ನೋಡ್ರಿ ಇಲ್ಲೊಂದೈತೆ, ಕಾಣ್ತಾ ಇರ್ಬೋದು ಅನ್ಸ್ತೈತೆ. ನೋಡ್ರಿ ಇಲ್ಲೊಂದೈತೆ. ಹಾ ಇಲ್ಲ ಇದು ಸಾಕಿರೋದು. ಇದು ಕತ್ತಲ್ಲಿ ಚೈನ್ ಐತೆ. ನಾನು ಅವಾಗ್ಲೇ ನಿಮ್ ವಿಡಿಯೋದಲ್ಲಿ ಫಸ್ಟ್ ತೋರಿಸ್ನಲ್ಲ ಚಲ್ಗ ಅಂತ, ಅದಕ್ಕೆ ಕತ್ತಲ್ ಚೈನ್ ಇರ್ಲಿಲ್ಲ. ಇದಕ್ಕೆ ಕತ್ತಲ್ ಚೈನ್ ಐತೆ. ಇವರೇ ಸಾಕಿರೋದು ಅನ್ಸ್ತಿದೆ. ಅದೇ ಏನಾರ ಆಗಿತ್ತು ಅಂದ್ರೆ ಟ್ರೀಟ್ಮೆಂಟಿಗೆ ಹಿಡ್ಕೊಂಬಂದು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನು ಇರ್ಲಿಲ್ಲ ಚೈನ್ಗೇನು. ಅದಕ್ಕೂ ಮುಂಚೆನೆ 2 ಫ್ಯಾಮಿಲಿ ನೋಡಿದೆ. ಒಂದ್ರಲ್ಲಿ ಮಾಮೂಲಿ 3 ಆನೆ, ತಿರ್ಗಾ ಇನ್ನೊಂದ್ರಲ್ಲಿ 4 ಆನೆ ಅನ್ಸ್ತೈತೆ. ಅದು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ನೋಡೋಣ ಅನ್ಕೊಂಡೆ ಅಷ್ಟೊಂದು ಹಂಗೆ ಬಂತು. ಹಂಗೆ ಎತ್ಕೊಂಡು ವಿಡಿಯೋ ಮಾಡಿದ್ದು. ಬಂಡೀಪುರ ಇವಾಗ ಟೈಮು 10:30 10:30 ಆಗೈತೆ. ಆಗ್ಲೇ ನೋಡ್ರಿ ಕ್ಲಾಸ್ ಮೇಲೆಲ್ಲ 10:30 ಆದ್ರೂ ನೀರು ಹೆಂಗ್ ಬೀಳ್ತಾ ಇದೆ. 10:30 ಯಾರು ಇಲ್ಲಿ ಒಳ್ಳೆ ಒಂದು 6 ಗಂಟೆ 7 ಗಂಟೆ 7:30 ಆದಂಗೆ ಕಾಣ್ತಾ ಐತೆ. ಇನ್ನ ಸುಲ್ತಾನ್ ಬತ್ತಾರ 22 ಕಿಲೋಮೀಟರ್ ಐತಾ. ಏನ್ ತೋರಿಸ್ಲಿ ಬರ್ರಿ. ಮುಂದೆ ಸುಲ್ತಾನ್ ಬತ್ತೇರಿ ಸಿಗ್ತೀನಿ, ಇಲ್ಲ ಅಂದ್ರೆ ಘಾಟ್ ಇಳಿಬೇಕಾದ್ರೆ ಸಿಗ್ತೀನಿ. 2 ಕ್ರಾಸಿಂಗ್ ಬೆಂಡಿಂಗ್ ಐತಲ್ಲ, ಅದು ತೋರಿಸ್ಬೇಕು ಅಂತ ಇದ್ದೀನಿ. ಬಸ್ಸಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗೇನೆ ತಮಿಳ್ನಾಡು ಮೇಲೆ ಹೋಗ್ಬಿಟ್ಟಿದ್ದೆ. ನಾನು ಏನಿಲ್ಲ ಅಂದ್ರೂ ಒಂದು ವರ್ಷದಿಂದನೂ ಅನ್ಕೊಂಡಿದ್ದೆ ನಾನು ಲಾಗ್ ಮಾಡಬೇಕು ಅಂತ. ನಾನು ಅವಾಗ ಅನ್ಕೊಂಡಾಗೆ ಮಾಡಿದ್ರೆ ಇಷ್ಟೊತ್ತಿಗೆ ಸಬ್ಸ್ಕ್ರೈಬ್ ಎಲ್ಲ ಆಗಿರೋದು. ಸಬ್ಸ್ಕ್ರೈಬು ಎಲ್ಲರೂ ಹೆಂಗೆ ಬೆಳೆದ್ರೆ ನಾವು ಹಂಗೆ ನಿಧಾನಕ್ಕೆ ಬೆಳೆಯ. ನಾವು 1ರಿಂದ 10, 10ರಿಂದ 100, 100ರಿಂದ 1000. ಬರ್ರಿ ಮುಂದೆ ಘಾಟಲ್ಲಿ ಸಿಗ್ತೀನಿ. ಇಲ್ಲ ಅಂದ್ರೆ ಸುಲ್ತಾನ್ ಬತ್ತೇರಿಲಿ ಏನು ನೋಡೋ ಅಂತ ಜಾಗ ಏನಿಲ್ಲ. ಘಾಟ್ ನೋಡಕ್ ಚೆನ್ನಾಗಿರ್ತೈತೆ. ವ್ಯೂ ತೋರಿಸ್ತೀನಿ ಬರ್ರಿ. ಎಲ್ಲ ಇಲ್ಲಿಂದ ಮೂಲೆ ಹೊಳೆ ಅರಣ್ಯ ತನಿಖಾ ಠಾಣೆ. ಧನ್ಯವಾದಗಳು. ಮತ್ತೆ ಬನ್ನಿ. ಮುಗೀತು ಅನ್ಸ್ತೈತೆ ಇಲ್ಲಿ ಕರ್ನಾಟಕ ಮುಗೀತು. ವೆಲ್ಕಮ್ ಟು ವೈನಾಡ್ ವೈಲ್ಡ್ ಲೈಫ್ ಸೆನಿಟರಿ. ಇಲ್ಲಿಂದ ವೈನಾಡ್ ಸ್ಟಾರ್ಟು. ವೈನಾಡ್ ಅಲ್ಲ, ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್. ವೆಲ್ಕಮ್ ಟು ಯು. ನಮ್ಮ ಬಂಡೀಪುರ ತೋರಿಸ್ತೆ ಅಲ್ವಾ, ವೈನಾಡ್ದು ನೋಡ್ರಿ. ರೋಡ್ ಸೈಡಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ ಸಹ ಬಿಟ್ಟಿರಲ್ಲ. ರೋಡು ಚೀನಾಗಿ ಹೆಂಗೈತೆ ನೋಡ್ರಿ. ನೋಡ್ತಾ ಇದ್ರೆ ನಾವು ನೋಡಿದ್ದು ಮುಂಚೆ ತೋರಿಸಿದ್ದು ಹೆಂಗಿತ್ತು, ಇದು ಹೆಂಗೈತೆ ಕಮೆಂಟ್ ಹಾಕ್ರಿ. ನೋಡ್ರಿ ಜಿಂಕೆ. ಎಲ್ಲಾರನು ಕೇಳ್ಕೊಳೋದು ಇಷ್ಟೇ. ಫಾರೆಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ಓಡಿಸ್ಬೇಕಾದ್ರೆ ಒಂದು 30, 20, 40 ಒಳಗಡೆನೆ ಓಡಿಸ್ರಿ. ಏಜೆನ್ಸಲ್ಲಿ ಬಂದಿದ್ದೀನಿ ಕೇರಳಕ್ಕೆ. ಯಾವತ್ತೂ ನಾನು ನೋಡಿಲ್ಲ, ಇವತ್ತೇ ನೋಡ್ತಾ ಇರೋದು. ಪಾಪ ಯಾರ ಕೋತಿ ಹೊಡೆದವನೇ ಅಂದ್ರೆ ಇವಾಗ ಎಷ್ಟೊಲೆ ಆಗಿರೋದು. ಯಾರು ಹೊಡೆದವನೋ ಗೊತ್ತಿಲ್ಲ. ಪಾಪ ಕೋತಿ ಹೊಡೆದ್ಬಿಟ್ಟವನೇ. ಅದು ಯಾರು ಇದು ಮಾಡಿಲ್ಲ. ಚೆಕ್ ಪೋಸ್ಟಿಂದ ಸ್ವಲ್ಪ ಮುಂದೆನೆ ಯಾರ ಫಾರೆಸ್ಟ್ ಅವ್ರು ನೋಡ್ರೆ ಎತ್ತಿ ಅಂದ್ರೆ ಮಾಮೂಲಿ ಮಣ್ಣಲ್ಲಿ ಮುಚ್ಚುತ್ತಾರೆ. ಯಾರು ನೋಡಿಲ್ಲ, ಹೊಡೆದ್ಬಿಟ್ಟವ್ರು ಯಾರ. ಆದಷ್ಟು ಸ್ಪೀಡ್ ಕಮ್ಮಿಲೇ ಹೋಗ್ರಿ. ಅವು ನಮ್ಮಂಗೇನೆ ಎಲ್ಲ. ಮೊನ್ನೆ ಫಸ್ಟ್ ಟೈಮ್ ಬಂದಾಗೂ ಕ್ಲೀನಿಂಗ್ ಅಲ್ಲೇ ಇತ್ತು. ಈ ಮರಗಳೆಲ್ಲ ಕಡ್ದಂತರ ಈ ತರ ಮಾಡ್ತಾ ಇದ್ರು ನೋಡ್ರಿ. ಅಲ್ಲೇ ಹಾಕೋರೆ 30 ಅಷ್ಟೇ ಅಂತ ಸ್ಪೀಡು. ಆದ್ರೂ ನಮ್ಮ ಜನಗಳು ಸ್ಪೀಡಾಗಿ ಬರ್ತಾರೆ. ಪಾಪ ಅವ್ರ ಜೋಶು, ಅವ್ರ ಖುಷಿಗೋಸ್ಕರ ಸ್ಪೀಡಾಗಿ ಬರ್ತಾರೆ. ಏನು ಗೊತ್ತಿಲ್ದಿರೋ ಪ್ರಾಣಿಗಳ ಜೀವ ತೆಗಿತಾರೆ. ಲಾರಿದು ಅನ್ನು ಸೈಡ್ ಹೊಡಿಬೇಕಾದ್ರೆ ರೈಟ್ಗೆ ಜಾಸ್ತಿ ರೈಟ್ಗೆ ಹೋದ್ರೆ ಅಂದ್ರೂ ತೊಂದ್ರೆ. ಹೈಟ್ ಲೋಡ್ ಐತೆ, ನೋಡ್ಕೊಂಡು ಸೆಂಟ್ರಲ್ಲಿ ಹೋಗ್ಬೇಕು. ಪೂರ್ತಿ ಲೆಫ್ಟ್ ಬಂದ ಅಂದ್ರೆ ನೋಡ್ರಿ ಕ್ಯಾಮ್ರಾ ಐತೆ. ಇದೆಲ್ಲ ನಿಲ್ಸ್ತು ಅಂದ್ರೆ ಕ್ಯಾಮ್ರಾ ಐತೆ ನೋಡ್ರಿ. ಫೈನು
ಕೇರಳ ಅದೇ ವಯನಾಡು ಅನ್ನಲ್ಲ, ಇಲ್ಲಿ ನಮ್ ಕರ್ನಾಟಕದಲ್ಲಿ ಏನಿಲ್ಲ. ಏನೋ ಸೌಂಡ್ ಬಂದಂಗ ಆಯ್ತಲ್ಲ ಗಾಡಿಲಿ. ನಮ್ ಗಾಡಿಗೆಲ್ಲ ಮುಂದೆ ಹೋಯ್ತಾ ಇತ್ತಲ್ಲ, ಅದ್ರದ್ದು ಬ್ಲೇಕ್ ಲೈನರ್ದು ಅಂತ ಆಯ್ತು. ಇಲ್ಲಿ ಒಂದೊಂದವ ಅದೇನ್ ಫಾರೆಸ್ಟ್ ಅವ್ರ ಫ್ಯಾಮಿಲಿನೂ ಏನೋ ಗೊತ್ತಿಲ್ಲ. ಒಂದೊಂದವ ಇಲ್ಲಿಂದ ಸ್ವಲ್ಪ ಮುಂದೆ ಒಂದ 4-5 ಕಡೆನ 5 ಕಡೆನ 6 ಕಡೆನ ನೋಡಿದ್ದೀನಿ. ಈ ತರ ಗುಡ್ಡದಲ್ಲಿ ಅವ್ರೆ ಫ್ಯಾಮಿಲಿನೇ ಅನ್ಕೋತೀನಿ ನಾನು. ಫಾರೆಸ್ಟ್ ಅವ್ರ ಫ್ಯಾಮಿಲಿ ಇರ್ಬೇಕು, ಅಂದ್ರೆ ಈ ಫಾರೆಸ್ಟ್ ಗಾರ್ಡ್ಗಳು ಇರ್ತಾರಲ್ಲ ಅವ್ರ ಫ್ಯಾಮಿಲಿ ಅವ್ರು ಇರ್ಬೇಕು. ಬೆಟ್ನೆಲ್ಲಿಕಾಯಿ ಏನೋ ಮಾಡ್ತವ್ರಿರ್ಬೇಕು ಇಬ್ಬರು. ಇಲ್ಲಿಂದ ಸಿಕ್ಕಾಬಟ್ಟೆ ಸೆಕೆ. ಈ ಸೈಡ್ ಜಾಸ್ತಿ ಸೆಕೆ ಇರಲ್ಲ. ಆಮೇಲೆ ಕೊಚ್ಚಿಗೆ ಹೋಗಿದ್ದಲ್ಲ, ಕೊಚ್ಚಿದೆ ಇದೆಲ್ಲ ಗಂಟ್ಲು ನೋವು ನೆಗಡಿದೆಲ್ಲ. ಕೊಚ್ಚಿಗೆ ಹೋಗಿ ಅದೇ ಅವತ್ತು ಹೇಳಿದ್ನಲ್ಲ ಪೂರ್ತಿ ದುಳಾಗಿ ಹೋಗಿದೆ ಅಂತ. ಅವತ್ತು ಸ್ನಾನ ಮಾಡ್ಕೊಂಡ್ ಬಂದಿದ್ದು. ಯಾಕೆ ಹೇಳ್ತೀರೋ, ಅವತ್ತಿಂದ ಹಿಂಗಾಗಿರೋದು. ಹೋದ್ಸಲಿ ಬಂದಾಗಿಂದನೂ ನೋಡ್ತಾ ಇದ್ದೀನಿ. ಇದು ಶಬರಿಮಲೆಗೆ ಬರ್ತಾರಲ್ಲ ಅವ್ರದ್ದು ಯಾರೋ ಅವ್ರದ್ದು ಹಾಕಿಬಿಟ್ಟವ್ರು. ಪಾರ್ಕಿಂಗ್ ಅಂದ್ರೆ ಸ್ನಾನ ಮಾಡ್ಕೊಳಕ್ಕೆ ಅಡಿಗೆ ಮಾಡ್ಕೊಳಕ್ಕೆಲ್ಲ ಇಲ್ಲಿ ಪಾರ್ಕಿಂಗ್ ಐತಿ. ಶಬರಿಮಲೆ ಗಾಡಿಗಳಿಗೆ ಮಾತ್ರ ಅಲ್ಲಿ ನಿಂತೈತಿ ನೋಡ್ರಿ 2 TT. ಅವೆರಡು TT ನಾನು ಬರ್ಬೇಕಾದ್ರೆ ಬಂದಿರೋದಲ್ಲ, ಇನ್ನೊಂದು ಬಂತು. ಅದ್ ನಾನು ಬರ್ಬೇಕಾದ್ರೆ ನೋಡಿದ್ದು, ಇದು ನಾನು ಬರ್ಬೇಕಾದ್ರೆ ನೋಡಿದ್ದೆ. ಟೆಂಪಲ್ ಇದು ಯಾವ್ದೋ ದೇವಸ್ಥಾನ. ಬಂದಾಗೆಲ್ಲ ನೋಡ್ತೀನಿ, ಯಾವಾಗಾರ ಒಂದ್ಸಲಿ ಟೈಮ್ ಇದ್ದಾಗ ಹೋಗ್ಬೇಕು ಈ ದೇವಸ್ಥಾನಕ್ಕೆ. ನಾವು ಮೊದ್ಲೇ ನೀಟಾಗೋ ಗೊತ್ತಲ್ಲ ನಿಮ್ಗೆ, ದೇವಸ್ಥಾನಕ್ಕೆ ಹೋಯ್ತಿದ್ದಂಗೆ ದೇವ್ರೇ ನಮಗೆ ಕೈ ಮುಗ್ಬಿಡ್ತಾನೆ. ಇಲ್ಲಿಂದ ಕ್ಯಾಲಿಪೇಟ್ ಘಾಟ್ ಸೆಕ್ಷನ್ ಎಂಟ್ರಿ. ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ, ಬೇಗ ಇನ್ನು ಕೋತಿಗಳ ಕಾಟ ಜಾಸ್ತಿ. ಏನ್ ನೋಡ್ಕೊಬಿಡ್ರಿ, ಕಾಣ್ತಾ ಆಯ್ತಾ ಕ್ಯಾಮ್ರಾ ಗಡೆ ಹಂಗೆ ಅಡಿಗೆ ಹೋಗ್ಬೇಕು. ಅಲ್ಲಿ ಕಾಣ್ತಾ ಇತ್ತು ನೋಡ್ರಿ ಏರ್ ಪೇಂಟ್ ಡಬಲ್ ಕಟ್ಟಿಂಗ್. ಇನ್ನ ಆ ಥರದ್ದು ಇನ್ನೂ ಒಂದು ಐತೆ, ಇಲ್ಲ ಅದೇ ಡಬಲ್ ಕಟ್ಟಿಂಗ್. ಅದೇ ಡಬಲ್ ಕಟ್ಟಿಂಗ್. ನಮ್ದ್ರಲ್ಲಿ 3x ಅಷ್ಟೇ ಝೂಮ್ ಆಗೋದು. ಇನ್ನು ಬೇಜಾರು ಹೋಗ್ಬೇಕು. ಅದಕ್ಕೆ ಬೈತಾ ಹೋಯ್ತು ಎಷ್ಟು ಗಾಡಿ ಕೆಟ್ಟ ನಿಂತವ ಯಾವನಿಗೆ ಗೊತ್ತು. ಬೇವು ಇದು ಅದು ಎಷ್ಟು ಸಲ ಬಂದಿದ್ದೀವಿ ನಾವು. ಬಂದಾಗೆಲ್ಲ ವೀಡಿಯೋ ಮಾಡ್ಕೊಳೋದು, ಹಂಗೆ ಮಾಡಿಕೊಳೋದು, ವೀಡಿಯೋ ಮಾಡ್ಕೊಳೋದು. ಸ್ಟೋರೇಜ್ ಜಾಸ್ತಿ ಆಗ್ಬಿಡಿ. ಇಲ್ಲಿ ಬಂದಾಗೇನೆ ಒಂದು 10-15 ವೀಡಿಯೋ ಮಾಡಿದ್ವಿ ನೋಡ್ರಿ. ಅಲ್ಲಿ ಯಾವುದೋ ಗಾಡಿ ಕಟ್ಟಾಯ್ತಾ ಇರಂಗೈತಲ್ಲ, ಆಗಲೇ ಜಾಮ್ ಆಯಿತು. ಯಾವುದೋ 10 wheeler 12 wheeler ಹೋಗುತ್ತವಲ್ಲ, ಜಾಮ್ ಆಯ್ತು. ಇದೋ ಅಂತೈತೆ ಗಾಡಿಗಳ ಸೌಂಡು. ಯಪ್ಪ, ಹೋದ್ಸಲಿ ಬಂದಾಗ ಯಾರ ಹಳ್ಳಕ್ಕೆ ಬಿಟ್ಬಿಟ್ಟಿದ್ದ. ಶಬರಿಮಲೆ ಗಾಡಿ ಪರವಾಗಿಲ್ಲ, ನೋಡಿದೆ ಒಂದು 4-5 ಐದಾವತ್ತ. ಇವನಿಂದನೇ ಜಾಮ್ ಆಗಿರೋದು. ಕಟ್ಟಾಯ್ತೈತೆ. ಇನ್ನೊಂದು ಏರ್ ಬೆಂಡ್ ಐತೆ, ಅದು ಪೂರ್ತಿ ಅಲ್ಲೇ ಜಾಮ್ ಆಗೋದು ಜಾಸ್ತಿ. ಈ ಏರ್ ಬೆಂಡ್ ಆದ್ಮೇಲೆ ಇನ್ನೂ ಬೇಜಾನ್ ಏರ್ ಬೆಂಡ್ಗಳು ಹೋಗ್ಬೇಕು. ಡಬಲ್ ಕ್ರಾಸು ಅದಾದ್ಮೇಲೆ ತಿರ್ಗಾ ಡೌನ್ ಇಳಿಬೇಕು. ಪೂರ್ತಿ ಡೌನ್ ಇಳಿದು ಅಲ್ಲಿಗೆ ಹೋಗ್ಬೇಕು. ಇನ್ನೂ ಹೆಚ್ಚು ಕಮ್ಮಿ ಇನ್ನೂ ಒಂದು 50 ಕಿಲೋಮೀಟ್ರ್ ಇರಬೇಕು ಪಾಯಿಂಟು. ಇದೇ 23 ಕಿಲೋಮೀಟ್ರ್ ಘಾಟು. ವಾಯ್ಸ್ ಕೇಳಿಸೋದ ಜಾಸ್ತಿ, ಸ್ವಲ್ಪ ಗಾಳಿ ಜಾಸ್ತಿ ಇರಬೇಕು. ಅದಕ್ಕೆ ನೋಡೋಣ ಬರ್ರಿ. ಅಲ್ಲಿ ಘಾಟಲ್ಲಿ ನೆಟ್ವರ್ಕ್ ಸಿಗಲ್ಲ, ಫೋನ್ ಯಾವುದು ಬರಲ್ಲ ಸದ್ಯಕ್ಕೆ. ಗಾಡಿ ಜಾಸ್ತಿ ಇವೆ, ನೋಡೋಣ ವೀಡಿಯೋ ಮಾಡ್ತೀನಿ ಬರ್ರಿ. ಘಾಟಲ್ಲಿ ಒಂದು ಹೇಳ್ತಾವ ನೀರರಿ ಅಥವಾ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ಕೋಬೇಕು. ಬರ್ರಿ ಇಳಿಸ್ಬಿಡ್ತೀನಿ, ಅಡಿಗೆ ಇಳಿಸ್ಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಸಿಗ್ತೀನಿ. ಏರ್ ಬೆಂಡಲ್ಲಿ ಇದ್ದೀನಿ, ಮುಗೀತು. ನೀಟಾಗಿರ್ಬೇಕೇನೋ. ಅಲ್ಲೊಂದು ನಾನು ಯಾವಾಗಲೂ ಹಾಕೋದು ಒಂದು ಜಾಗ ಐತೆ, ಅಲ್ಲಿ ಹಾಕೋದು, ಕೂತ್ಕೊಳ್ಳೋದು. ಪ್ಲಾಸ್ಟಿಕ್ ವಾಟರ್ಗಳು ಇರ್ತಾವಲ್ಲ, ಅವನ್ನ ಕಲ್ ತಗೊಳೋದು, ಹೊಡೆಯೋದು. ಅಲ್ಲೊಂದು ಜಾಗ ಐತೆ ಬರ್ರಿ, ಅಲ್ಲಿ ಹಾಕ್ತೀನಿ. ವೀಲ್ ಹೀಟ್ ಆಗಿರ್ತವೆ, ನೋಡೋಣ. ಹೀಟ್ ಆಗಿದ್ರೆ ತೋರಿಸ್ತೀನಿ ಬರ್ರಿ. ನೀರು ಹಾಕ್ಬಿಟ್ಟು ಹೋಸಲಿ ಬಂದಾಗ ಹೀಟ್ ಆಗಿತ್ತು. ಹೋಸಲಿ ಈ ಸಲ ಏನು ಅಷ್ಟೊಂದಿಲ್ಲ. ಹೋಸಲಿ ವೀಲ್ ಕ್ಯಾಪ್ ಹಾಕ್ಬಿಟ್ಟಿದ್ದೆ,
ಗಾಳಿ ಆಡ್ದಲ್ಲೇ ಹೀಟ್ ಆಗಿತ್ತೇನೋ ಈ ಸಲ ನೋಡಮ್ ಬರ್ರಿ ಏನ ಹೀಟ್ ಆಗವ ಇಲ್ವೋ ಅಂತ ಗೊತ್ತಾಯ್ತೈತಿ. ಒಂದು ಸಿಕ್ಕಿ ಅದಾದ್ಮೇಲೆ ಇನ್ನೊಂದು ಟರ್ನ್ ಆಯ್ತೈತೆ, ಅದಾದ್ಮೇಲೆ ನಮ್ಮ ಜಾಗ ಅಲ್ಲಿ ನೀರು ಹರಿತೈತೆ. ಅಲ್ಲಿ ಸ್ನಾನಕ್ಕೆ ಹೋಗಿರಂಗವ್ರವರೆಲ್ಲ ಈ ಕೇರಳ ಏನು ಗಾಡಿಗೆ ನಿಂತಿದ್ದು 2 ಬುಲೆರೋ ಇವತ್ತು ಘಾಟ ಏನು ಜಾಮ್ ಇಲ್ಲ ಅಷ್ಟೊಂದು. ಇವತ್ತು 6ನೇ ಏರ್ ಇದು ನೋಡ್ರಿ, ಗಾಡಿ ಕಟ್ಟಾಗಲ್ಲ ಹೆಂಗ್ ಹೊಡಿತಾನೆ ಈಗ ಅಣ್ಣ ಬರೋದ್ ಬೆಂಜೋದು ಅಷ್ಟೇ ಮುಗೀತು. ಒಂದು ರಿವರ್ಸ್ ಆಗ್ತಾನ ಆತನ ಹೇಳ್ದ ಸಾರಿ, ಒಂದು ರಿವರ್ಸ್ ಆಗ್ತವೆ ಹೇಳಿ. ಇಲ್ಲೇ ಮುಂದೆನೇ ನಮ್ಮ ಮಠ. ಪರವಾಗಿಲ್ಲ, ಹೀಟ್ ಆದಾಗ ನೀರು ಹಾಕ್ಬಾರ್ದು. ನಾನು ಹೀಟ್ ಆಗೈತೋ ಇಲ್ವೋ ಅಂತ ಕೈಗೆ ನೋಡೋಕ್ಕಾಗಲ್ವಲ್ಲ, ಅದಕ್ಕೆ ಅಷ್ಟೇ. ಓಹೋ ಸರಿಯಾಗಿ ಆಗವಪ್ಪ ಹೀಟು. ಇಲ್ಲೇ ಕೂತ್ಕೊಳ್ಳೋದು, ಓಸಲಿ ಬಂದಾಗ ಇಲ್ಲೇ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಳ್ಳೋದು, ಬಿಸಾಕೋದು ಕಲ್ ತಗೊಂಡು. ಗಾಡಿ ಸ್ಟಾರ್ಟ್ ಮಾಡ್ದಾಗ ಸಿಗ್ತೀನಿ ಬರ್ರಿ. ಡಬಲ್ ಏರ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯ್ತು. ಈಗ ಇಳಿಸ್ತಾ ಇದ್ದೀವಿ. ವೀಲ್ ಹೀಟ್ ಆಗೋಗೈತೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಯ್ತಾ ಇಲ್ಲ. ಕರೆಕ್ಟ್ ನಿಮ್ಗೆ ಅವಾಗಲೇ ಹೇಳಿಲ್ಲ, ಬಾರ್ಡ್ರಲ್ಲಿ 250 ರೂಪಾಯಿ ಫೈನು. ಅದಾದಮೇಲೆ ಇನ್ನೇನಿಲ್ಲ, ಫೈನ್ ಹಾಕ್ಸ್ಕೊಂಡ್ಬಂದೆ. ಏನು ಮಾಡೋಕ್ಕಾಗಲ್ಲ, ಅದಷ್ಟೇ. ಟೀ ಕುಡಿಯೋವಾಗ ಬರ್ರಿ. ಕೋಟಲ್ಲಿ ಟೀ ಕುಡಿದಿದೆ, ಅಲ್ಲಿಂದ ನೋಡೋಕ್ಕಿನ್ನ ಸಾಕಾಗ ಅದು ವ್ಯೂ ಪಾಯಿಂಟ್. ಚೇತಾ ಇದು ಚಾಯ್. ಹಿಂದಿ ಸ್ವಲ್ಪ ಮಲಯಾಳಂ ಸ್ವಲ್ಪ ಕರೆಕ್ಟಾಗಿ ಯಾವ ಭಾಷೆನೂ ಬರೋಲ್ಲ, ಕನ್ನಡ ಒಂದೇ ಬರೋದು ನನಗೆ. ಓಹೋ ಲವರ್ಸ್ಗಳ ಕೆತ್ತನೆ. ನನ್ನ ಘಾಟ್ ಮುಗಿತಾ ಬಂತು. ನನ್ನ ಗಾಡಿ ಯಾವತ್ತಿದ್ರು ಟಾಪಲ್ಲಿರ್ಬೇಕು. ಟೀಗೆ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯ್ತು. ಇಲ್ಲೇ ಕುಡ್ದಿದ್ದು ಟೀನ. ಕೇರಳದಲ್ಲಿ ಊಟ ಚೆನ್ನಾಗಿರಲ್ಲ, ಅದಕ್ಕೆ ಟೀ ಕುಡ್ಕೊಂಬರೋಣ ಅಂತ ಹೋಗಿದ್ದು. ಚೆನ್ನಾಗಿರತ್ತಾವ ಊಟಕ್ಕೆ ಹಾಕ್ಬೇಕು. ಎಲ್ಲೂ ಚೆನ್ನಾಗಿರಲ್ಲ, ಎಲ್ಲ ಕಡೆ ನಾನ್ ವೆಜ್ಜೇನೆ. ಎಲ್ಲ ಕಡೆ ಕೊಬ್ಬರಿ ಎಣ್ಣೆ. ಈ ವ್ಲಾಗು ನಾಳೆ ಸಂಜೆ ಸಿಗ್ತೈತೆ, ಹಾಕ್ತೀನಿ ಅಂತ ಹೇಳಿದ್ದೆ. ನಾಳೆ ಸಂಜೆ ಸಿಗಲ್ಲ ಇದು. ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡಬೇಕು, ಅದು ಇದಕ್ಕಿಂತ ಮುಂಚೆ ಮಾಡಿರೋ ವ್ಲಾಗು. ಅದನ್ನು ಇವತ್ತು ಹಾಕ್ತೀನಿ. ಅದನ್ನು ಅಪ್ಲೋಡ್ ಇವತ್ತು ಇಲ್ಲ ನಾಳೆ ಸಂಜೆ 6 ಗಂಟೆಗೆ ಅಪ್ಲೋಡ್ ಹಾಕ್ತೀನಿ ಅದನ್ನು. ಅದಾಗಿ ಒಂದಿನ ಬಿಟ್ಟು ಇದನ್ನು ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬರ್ಸ್ ಒಂದು 65 ಜನ ಇರ್ಬೋದು. ವ್ಯೂಸ್ ಮಾತ್ರ ಓಡ್ತೈತೆ, 1K ಓಡೈತೆ ಫಸ್ಟ್ನೇ ವಿಡಿಯೋ. ಸಬ್ಸ್ಕ್ರೈಬರ್ ಇಲ್ಲ, ಸಪೋರ್ಟ್ ಮಾಡಿ ಆದಷ್ಟು ಅಂತ ಕೇಳ್ತಾ ಇದ್ದೀನಿ. बिरयानी खाओ. ये जूस पिएगा? तो पिएगा? पीता बोल पिएंगे तो नहीं ಪೈನಾಪಲ್ खाओ. ಇಲ್ಲಾರೆ ಅವಾಗ ಫಸ್ಟ್ ಸಿಕ್ಕಿದ್ ನನಗೆ. ಅಲ್ಲಿ ನಿಲ್ಲಿಸಿ ಬಂದಿದ್ದಕ್ಕೆ ಅವ್ನು ನನ್ನೇ ತಿಳ್ಕೊಂಡು ಕರ್ನಾಟಕ ಗಾಡಿ ಇಲ್ಲಿಂದ 52 ಕಿಲೋಮೀಟ್ರ್. ಅವಾಗಲೇ ಮೇಲೆ ಹಾಕಿದ್ನಲ್ಲ, ಅಲ್ಲಿ 52 ಕಿಲೋಮೀಟ್ರ್ ತಪ್ಪು. ಇವಾಗ ಒಂದು 55 45 ಇರ್ಬೇಕು. ಅದು ಇಳಿಸಿ ಇವತ್ತು ನೈಟು ಇಲ್ಲಿಂದ ಬಿಟ್ಟು ಅದು ಇಳಿಸಿದ ತಕ್ಷಣ ಏನಿಲ್ಲ ಜಾಸ್ತಿ ಇಳಿಸೋದು. ಅದನ್ನು ಇಳಿಸ್ಬಿಟ್ಟು ಇಲ್ಲಿಂದ ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು. ಅದನ್ನು ಇಳಿಸಿ ತಿರ್ಗಾ ನೆಕ್ಸ್ಟು ತ್ರಿಶೂರು ಇಳಿಸಿ, ತ್ರಿಶೂರು ಆದಮೇಲೆ ತ್ರಿಶೂರು ಇಳಿಸ್ಬಿಟ್ಟು ತ್ರಿಶೂರಲ್ಲಿ HSC ಸಿಟ್ಟಿಂಗ್ ಐತೆ. ಅದಾದಮೇಲೆ ಪಾಲ್ಕಾಡು ಇಳಿಸ್ಬಿಟ್ಟು ಸೀದಾ ಪಾಲ್ಕಾಡಿಂದ ಪೆರಂಬೂರು, ಅದ್ಯಾವುದೋ ಆ ಊರ ಹೆಸರು ಗೊತ್ತಿಲ್ಲ, ಆ ಊರ ಮೇಲೆ ಬಂದು ನೀಲಂಬೂರಿಂದ ಬಂಡೀಪುರ, ಗುಂಡ್ಲುಪೇಟೆ, ಮೈಸೂರು. KA10 ಚಾಮರಾಜನಗರ ಗಾಡಿ. ರಿಜಿಸ್ಟ್ರೇಷನ್ ಅಷ್ಟೇ ಚಾಮರಾಜನಗರ, ಕೇರಳ ಗಾಡಿನೇ ಅದು. ಈಗ ವಿಡಿಯೋ ಎಂಡ್ ಮಾಡೋ ಸಮಯ.
ಎಲ್ಲ ಫಿಟ್ಟಿಂಗ್ 2 ಪಾಯಿಂಟ್ ಬೇಗ ಟೈಮ್ ಆಗೋಗಿತ್ತು ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ. 2 ಪಾಯಿಂಟ್ ಪೂರ ಫಿಟ್ಟಿಂಗ್ ಆಗೋಯ್ತು. ಇವಾಗ 3ನೇ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ನೈಟ್ ಹೋಗಿ ಆಲ್ಟ್ ಆಯ್ತೀನಿ. ಅಲ್ಲಿಗೋಗ ಇಲ್ಲಿಗೆ ಅಲ್ಲಿಗೋಗಿ ಆಲ್ಟ್ ಆಯ್ತೀನಿ. ಇನ್ನು ಮಿಕ್ಕಿದ ಪಾರ್ಟ್ 2 ಅಲ್ಲಿ ಫಿಟ್ಟಿಂಗ್ ಮಾಡೋದು ತೋರ್ಸಂಗಿಲ್ಲ. ಆ ಕಡೆಯಿಂದ 4ನೇ ಪಾಯಿಂಟು ಪಾಲ್ಕಾಡ್ ಇಳಿಸ್ಬಿಟ್ಟು ಪಾಲ್ಕಾಡ್ ಆದಮೇಲೆ ಮಧುಮಲೈ ಬರ್ಬೇಕಾದ್ರೆ ವಿಡಿಯೋ ಪಾರ್ಟ್ 2 ವಿಡಿಯೋ ಆ ಸೈಡ್ಗೆ ಗೊತ್ತೈತೆ. ಪಾರ್ಟ್ 1 ವಿಡಿಯೋ ಇಲ್ಲಿಗೆ ಎಂಡ್ ಆಯ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.